ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮ ದೇವತೆ ಶ್ರೀ ಸತ್ಯಮ್ಮ ದೇವಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ 2ನೇ ದಿವಸದ ಕಾರ್ಯಕ್ರಮ ನಿಮಿತ್ತವಾಗಿ ಏರ್ಪಡಿಸಲಾಗಿದ್ದ ಗುರುದರ್ಶನ ಕಾರ್ಯಕ್ರಮದಲ್ಲಿ ಮಾಜಿ ಶಿಕ್ಷಕರು ಹಾಗೂ ಖ್ಯಾತ ಆಧ್ಯಾತ್ಮಿಕ ಪ್ರವಚನಕಾರರು ಆದ ಮೃತ್ಯುಂಜಯ ಹಿರೇಮಠ ಅವರ ಸೇವಾ ನಿವೃತ್ತಿ ನಿಮಿತ್ತವಾಗಿ ವೀರಾಪುರ ಗ್ರಾಮಸ್ಥರು ಹಾಗೂ ಶ್ರೀ ಸತ್ಯಮ್ಮ ದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಗೌರವಪೂರ್ವಕವಾಗಿ ಪುಷ್ಪ ನಮನ ಸಲ್ಲಿಸಿ ಗೌರವಪೂರ್ವಕವಾಗಿ ಗುರು ನಮನ ಸಲ್ಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ವೀರಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ನಿವೃತ್ತ ಅಂಚಿನಲ್ಲಿ ಇರುವ ಹಿರಿಯ ಸರ್ಕಾರಿ ಹಿಂದಿ ಸಹ ಶಿಕ್ಷಕ ಪ್ರೇಮಚಂದ್ ಕಮ್ಮಾರ ಅವರನ್ನು ಕೂಡ ಸನ್ಮಾನ ಮಾಡುವುದರೊಂದಿಗೆ ಗುರು ನಮನ ಸಲ್ಲಿಸಲಾಗಿದೆ. ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಖ್ಯಾತ ಪ್ರವಚನಕಾರ ಮೃತ್ಯುಂಜಯ ಹಿರೇಮಠ ಅವರು ಗುರುವಿನ ಮಹತ್ವದ ವಿಷಯದ ಬಗ್ಗೆ ಸಮಗ್ರವಾಗಿ ಪ್ರವಚನ ಕೊಟ್ಟಿದ್ದಾರೆ. ಸತ್ಯಮ್ಮ ತಾಯಿಯನ್ನ ಭಕ್ತಿಯಿಂದ ನಿಮಿತ್ತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಗಮನಿಸಿ ಸುವಿಚಾರದ ಕೆಲವು ಮಾತುಗಳನ್ನಾಡಿ ನಮಗೆಲ್ಲ ಹಾರೈಸಿರ್ತಕ್ಕಂಥ ಹುಣಸಿಕಟ್ಟೆಯ ಗುರುಬಸವದೇವರಲ್ಲಿ ಭಕ್ತಿ ವಿಷಯಗಳು ಹೇಳ್ತಾ ಪ್ರಾರಂಭದಲ್ಲಿ ಗುರುದರ್ಶನದ ಕುರಿತು ಕೆಲವು ಮಾತುಗಳನ್ನು ನಿಮಗೆಲ್ಲ ಅಳವಡಿಸಿದ ಕುಮಾರಿ ಶಾಂಭವಿಯವರಿಗೆ ಕೂಡ ಭಕ್ತಿ ವಿಷಯಗಳು ಹೇಳ್ತಾ ಹಿರಿಯರಾಗಿರ್ತಕ್ಕಂಥ ಶಿವಾನಂದ ದೇವತೆಯವರಲ್ಲಿ ಪತ್ರಕರ್ತರಾಗಿರ್ತಕ್ಕಂಥ ಬಸವರಾಜವರಲ್ಲಿ ನಮ್ಮ ದೇವಸ್ಥಾನದ ಅರ್ಚಕರಲ್ಲಿ ವಿಪಕ್ಷಯ ಹಾಗೆ ನಮ್ಮ ಮರಕಟ್ಟೆಯ ಪೈಲವರಲ್ಲಿ ಭಕ್ತಿ ಶರಣಗಳಿಂದ ಈ ಕಾರ್ಯಕ್ರಮವನ್ನು ಸಂಗೀತದ ನಾದ ನಿಧಾನದ ಮೂಲಕ ರಂಜನೆಗೊಳಿಸುತ್ತಿರುವಂಥ ಕಲಾವಿದರಾಗಿರ್ತಕ್ಕಂಥ ರುದ್ರೇಶ್ ಕುಮಾರ್ ಅವರಲ್ಲಿ ತಬಲಾವಾದಕರಾಗಿರ್ತಕ್ಕಂಥ ಸುಭಾಷ್ ಕುಮಾರ್ ಅವರಲ್ಲಿ ಭಕ್ತಿ ಶರಣಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವೀರಾಪುರ ಗ್ರಾಮದ ಎಲ್ಲ ಶ್ರಮ ತಂದೆ ಎಂದರೆ ಮುದ್ದು ಮಕ್ಕಳೇ ಯುವಕರೇ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಿ ಅದೇ ನಿಮ್ಮ ಗಂಡನ ಹೆಸರು ಹೇಳಿ ಹಚ್ಕೊಳ್ತಾರೆ ಎಲ್ಲರಿಗೂ ಶರಣಾರ್ಥಿಗಳು. ಮತ್ತು ನಿಮಗೆ ಸಂಬಂಧ ಇರೋದ್ಕೊಂತಿಲ್ಲ ನೀವು ಹೇಳ್ಬೇಕಾರೆ ಎಲ್ಲರಿಗೂ ಶರಣಾರ್ಥಿಗಳು. ಒಂದಷ್ಟು ರೋಡ್ ಅಲ್ಲಿಗದ್ನ ಹಾಕಕತ್ತಾವ ನಮ್ಮ ಪತ್ರಕರ್ತ ಬಸವರಾಜ ಗಾಡಿ ಹತ್ರ. ವೀರಾಪುರ್ಗೆ ಎಷ್ಟು ತಾಕತ್ತೈತಂದ್ರೆ ವೀರಾಪುರದ ಹುಡುಗಿಯನ್ನು ಮಾಡ್ಕೊಂಡಂಥ ಬಸವರಾಜ ಅವರು 5 ವರ್ಷಗಳು ಇಂಥ ಕಾರ್ ಗಾಡಿ ತಗೊಂಡು ತಾಕತ್ತು ನೋಡಿ. ವೀರಾಪುರ ನಿಮ್ಮ ಹೊಗಳಾಗತ್ತಿ ಚಪ್ಪಾಳ ಹಾಕಿರೋದಕ್ಕೆ ಸಂಜೆ ಗೊತ್ತಾಯ್ತು ಪ್ರಸಾದದ ವೇಳೆ ಬುದ್ಧಿ ಪ್ರಸಾದದ ವೇಳೆ ಇದು ಬರ್ರಿ ಅಂತ ನನಗೆ ಬೇಡ ಅಂತ. ಒಂದು ವಾರಗಳ ಕಾಲ ಸ್ನಾನ ಇಲ್ಲ, ಪೂಜೆ ಇಲ್ಲ, ಪ್ರಸಾದ ಇಲ್ಲ. ಒಂದು ವಾರದ ತನಕ ಸ್ನಾನ ಇಲ್ಲ, ಪೂಜೆ ಇಲ್ಲ, ಪ್ರಸಾದ ಇಲ್ಲ. ನಮ್ಮ ಮನೆಯೊಳಗೆ 1 ನಿಮಿಷ ಏನಾದರೂ ತಟ್ಟೆಗೆ ಬಂದು ಎಡೆ ಮಾಡೋದು ತಡ ಆಯ್ತಂತಂದ್ರೆ ಆ ಮನೆಯೊಳಗೆ ಮಹಾಯುದ್ಧ ಆಗ್ತದೆ. ಮಹಾಯುದ್ಧ. 1 ವಾರ ಆಯ್ತು, ಊಟ ಇಲ್ಲ, ಸ್ನಾನ ಇಲ್ಲ, ನೀರಿಲ್ಲ, ಏನಿಲ್ಲ, ಹಾಗೇನೇ ಕೂಡಿಲ್ಲ. ಮತ್ತೊಂದು 4 ಜನ ಹಿರಿಯರು ಬಂದ್ರು, ಹಿಂಗೆ ಯಾಕೆ ಮಾಡಕತ್ತೀರ? ನಾನು ಸಮಾಜ ಒಡೆಯುವ ಸ್ವಾಮಿ ಅಲ್ಲ, ಗುರು ಅಲ್ಲ, ಸಮಾಜವನ್ನ ಬೇರ್ಪಡಿಸುವ ವ್ಯಕ್ತಿ ಅಲ್ಲ. ನಿಮ್ಮೆಲ್ಲರನ್ನು ಕೂಡಿಸ್ಬೇಕಂದ್ರೆ ಬಳ್ಳಾರಿಗೆ ಬಂದಿ. ನಾನು ನಿಮ್ಮೆಲ್ಲರನ್ನು ಒಂದು ಮಾಡ್ಬೇಕಂದ್ರೆ ಬಳ್ಳಾರಿಗೆ ಬಂದೀನಿ. ನೀವು ಬೇರೆ ಬೇರೆ ಆಗೋದಿತ್ತಂದ್ರೆ ನಾನರೇ ಹಾಕಿರ್ಬೇಕು, ಉಪವಾಸ ಬಿದ್ದು ಹೋಗ್ತೀನಿ ಅಂದ್ಕೊಂಡು ಅಂದಾಗ ಎಲ್ಲ ಇಡೀ ಸಮಾಜ ಬಂದು ನಾವಿನ್ನು ಬೇರೆ ಬೇರೆ ಆಗುವುದಿಲ್ಲ, ನಾವಿನ್ನು ಕೂಡಿ ಬದುಕ್ತೀವಿ, ಕೂಡಿ ಬಾಳ್ತೀವಿ. ಇವನಾರವ 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 ಎಂದು ಎನಿಸದೆ ಇವನಮ್ಮವ ಎಂದು ಎನಿಸಯ್ಯ ಎನ್ನುವ ಬಸವಣ್ಣನವರ ವಚನೋಕ್ತಿ ಎಂದು ಎಲ್ಲರೂ ಕೂಡಿ ಆ ಸಮ್ಮೇಳನವನ್ನ ಮಾಡ್ತಾರೆ ಅದ್ಧೂರಿಯಾಗಿ. ಗುರು ಅಂದ್ರೆ ಇಂಥವ್ರು ಎಲ್ಲರನ್ನು ಕುಡಿಸುವ ಶಕ್ತಿ ಯಾರಿರ್ತಿದ್ರೋ ಅವರು ಗುರು. ಅವ್ರ ಮಾತು ಕೇಳಬೇಡ್ರಿ, ಇವ್ರ ಮಾತು ಕೇಳಬೇಡ್ರಿ. ಹಿಂಗ್ ಒಡೆದು ಒಕ್ಕಟ್ಟಿನ ಬಿಕ್ಕಟ್ಟು ಮಾಡಿಡುವಂತ ಗುಣ ಇರ್ತಂದ್ರೆ ಅವ್ರು ಗುರು ಅಲ್ಲ. ಅವನು 100 ಸರ ರುದ್ರಾಕ್ಷ ಹಾಕೊಂಡ್ರು ವ್ಯರ್ಥ, ಮೇಲೆ ಪಿತಾಮಸಿ ಏನು ಕಾವಿ ಬಟ್ಟೆ ಹಾಕಿದ್ರು ವ್ಯರ್ಥ,
ಹಳೆ ಮೇಲೆ ದೊಡ್ಡ ವಿಭೂತಿ ಹಚ್ಕೊಂಡ್ರು ವ್ಯರ್ಥ, ಎಲ್ಲ ವ್ಯರ್ಥ. ಸಮಾಜವನ್ನ ಸಂಘಟಿಸುವ ಶಕ್ತಿ ಯಾರಲ್ಲಿರ್ತದೋ, ಸಮಾಜದ ಪ್ರತಿ ಸಂಸಾರಕ್ಕೆ ಸಂಘ ಸರಿ ಮಾತುಗಳನ್ನು ಹೇಳುವ ಗುಣ ಯಾರಲ್ಲಿರ್ತದೋ ಅವನು ನಿಜವಾಗಿರ್ತಕ್ಕಂಥ ಗುರು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ಸಲ ಯಾವ ಶರೀಫ ಅವರು ಗುರುಗಳನ್ನು ಹುಡುಕಬೇಕು. ಹೆಂಡತಿ ಸತ್ತೋದು, ಹುಟ್ಟಿದ ಒಂದು ಮಗನು ಸತ್ತೋಯ್ತು. ನನ್ನ ಜೀವನನೇ ವ್ಯರ್ಥ ಅಂತಿಕೊಂಡು ಶರೀಫ ಏನ್ ಮಾಡಕತ್ರ ಅಂದ್ರೆ ಭಜನೆಯೊಳಗೆ ಮಗ್ನಾದ್ರು. ಭಜನಾ ಮಾಡೋದು, ಪಾರಿಜಾತ ಮಾಡೋದು, ದೊಡ್ಡಾಟ ಮಾಡೋದು, ಇದನ್ನೆಲ್ಲ ನಾಟಕ ಕಲಿಸೋದು, ಹಿಂಗೆಲ್ಲ ಮಾಡಾಕತ್ತ ಯಾರು ಶರೀಫ. ಹೀಗೆ ಮಾಡ್ತಾ ಮಾಡ್ತಾ ನನ್ನೊಳಗಿನ ಅರಿವನ್ನ ತೋರುವಂತ ಗುರು ಈ ಜಗತ್ತಿನೊಳಗೆ ಯಾರಿದ್ದಾರೆ ಅಂತೇಳಿ ಹುಡುಕ್ತಾ ಇರ್ಬೇಕಾದ್ರೆ ಕಳಸದ ಗೋವಿಂದ ಭಟ್ಟರ ದರ್ಶನವಾಗ್ತದ, ಅವರ ಆಶೀರ್ವಾದವಾಗ್ತದ. ಅವಾಗ ಹಾಡ್ತಾರೆ, ದೊರಕಿದ ಗುರು ದೊರಕಿದ. ಎಲ್ಲಿ ಮುಸ್ಲಿಮ, ಎಲ್ಲಿ ಬ್ರಾಹ್ಮಣ. ಗುರುವಿನ ಕೃಪೆ ಆಗ್ಬೇಕಾಗಿತ್ತಂದ್ರೆ ಅಂತದ ಇಂಥದ ಅಲ್ಲ, ಅಂತರಂಗ ಶುದ್ಧವಾಯ್ತಂದ್ರೆ ಅಲ್ಲಿ ಜಾತಿಗಳು ಇರುವುದಿಲ್ಲ. ಅರಿವಿನ ಜ್ಯೋತಿ ಪ್ರಕಾಶವಾಗ್ತದ. ಆ ಪ್ರಕಾಶದೊಳಗ ಅದನ್ನು ಅನುಭವಿಸಿದ ಮನೆ ಮನಸ್ಸು ಎಲ್ಲ ವಿಕಾಸ ಆಗ್ತದ. ಇದು ನಿಜವಾಗಿರ್ತದೆ. ಅದಕ್ಕೆ ಗುರು ಈ ಜಗತ್ತಿನೊಳಗೆ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಈ ಜಗತ್ತಿನೊಳಗೆ ಯಾರು ಉನ್ನತ ಸ್ಥಾನವನ್ನು ಮುಟ್ಟಿದ್ದಾರೆ, ಈ ಜಗತ್ತಿನೊಳಗೆ ಒಂದು ಹೆಸರು ಮಾಡಿದಾರಲ್ಲ, ಅವರ ಇತಿಹಾಸದೊಳಗ ಅವ್ರ ಹಿಂದೆ ಯಾರಿದಾರ ಅಂತಂದ್ರೆ ಅರಿವನ್ನ ತೋರುವಂತ ಸನ್ಮಾರ್ಗವನ್ನ ಮಾಡುವಂತ ಗುರು ಇದ್ದಾರೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಶಾಲೆಯೊಳಗೆ ಮಾಸ್ಟರ್ ಪಾಠ ಮಾಡ್ತಾ ಇದ್ದಾರೆ ಅಂತಂದ್ರೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಕರೆದು ಗುರುತಿಸುವಂತ ಕೆಲಸ ಮಾಡಬೇಕು. ನಿಮ್ಮ ಮಕ್ಕಳಿಗೆ ಎಲ್ಲಿಂದ ದೂರದಿಂದ ಬಂದು ಪಾಠ ಮಾಡ್ತಾ ಇದ್ದಾರೆ ಅಂದ್ರೆ, ಗುರುಗಳ ನಿಮ್ಗೆ ಏನ್ ಬೇಕು ಹೇಳ್ರಿ, ಸಹಾಯ ನಾವು ಮಾಡ್ತೀವಿ, ಊರಿನವ್ರೆಲ್ಲ ಕೂಡಿ ನಮ್ಮ ಮಕ್ಕಳು ಚಲೋ ಆಗ್ಬೇಕು, ನಮ್ಮ ಮಕ್ಕಳು ಚಲೋ ಆಗ್ಬೇಕು. ನೋಡ್ರಿ, ನಿಮ್ಮ ಊರಿನ ಒಬ್ಬ ಹೊಸಮನಿ ಯುವರಾದ್ರಪ್ಪನ ಮಗ ವಿನಯ್ ಅನ್ನುವಂತ ಹುಡುಗ, ಅವನು ಮಾಡಿದ ಸಾಧನೆಗಾಗಿ ಕರ್ನಾಟಕ ಸರ್ಕಾರ ಇವತ್ತು ಚಿನ್ನದ ಪದಕವನ್ನು ಕೊಟ್ಟು, ಬೇಡಪ್ಪ ಅಂತಂದ್ರೆ 50-60 ಲಕ್ಷ ರೂಪಾಯಿ ಪ್ಲಾಟ್ ಕೊಡ್ತೀನಿ ಅನ್ನುವಂತ ಸರ್ಕಾರ ಹೇಳ್ಬೇಕಾದ್ರೆ ಅವನ ಹಿಂದೆ ಗುರುವಿನ ಕೃಪೆ ಇದೆ ಅನ್ನೋದು ನಾವೆಲ್ಲರೂ ಮರಿಬಾರದು. ಆ ಗುರುವಿನ ಆಶೀರ್ವಾದ. ಈಗ ನೀವೇನು ಕಮ್ಮಾರ ಅಂತ ತಿಳ್ಕೊಂಡು ಅವ್ರು ಸನ್ಮಾನ ಮಾಡಿದಿರಲ್ಲ, ಅವರು ಕುಡ್ಚಿಯವರು, ಕುಡ್ಚಿ ಬಾಜುಕ ಅಲಾರ್ವಾಡ್ ಅಂತ ಇದೆ. ಅಲಾರ್ವಾಡ್ದೊಳಗ ಜಿನಗೊಂಡ ಅಂತ ತಿಳ್ಕೊಂಡು ಒಂದು ಮನೆತನ. ಆ ಜಿನಗೊಂಡ ಮನೆತನದ ಒಬ್ಬ ಹುಡುಗ ಹಾಳಿ ಮೇಲೆ ನಡ್ಕೊಂಡು ಎಲ್ಲಿ ಬರ್ತಿದ್ದ ಅಂದ್ರ ಆ ಬಸವನ ಕುರ್ಚಿ ಶಾಲೆಗೆ ಬರ್ತಿದ್ದ. ಹಾಳಿ ಮೇಲೆ ಅವಾಗಿನ ಸೈಕಲ್ ಗೌರ್ಮೆಂಟ್ ಸಾಲಿ ಕೊಡ್ತಿರ್ಕಿಲ್ಲ, ಏನಿಲ್ಲ, ಎಲ್ಲ ರೊಕ್ಕ ಖರ್ಚು ಮಾಡಿ. ಈಗೇನು ಎಲ್ಲ ಪುಕ್ಕಟ್ಟು ನೋಡ್ರಿ, ಎಲ್ಲ ಪುಕ್ಕಟ್ಟು. ಎಷ್ಟು ಗ್ಯಾರಂಟಿಗಳು ಬಂದಾವ. ಮೊನ್ನೆ ಬನ್ನಾಕತ್ತಿದ್ದ ಬಸ್ ಸ್ಟ್ಯಾಂಡ್ದಾಗ, ಯಾಕೊಬ್ಬ ಎಷ್ಟು ಸರಿಗಿದ್ದು ಏನು ಮಾಡೋದ್ರಿ, ಆ ಗ್ಯಾರಂಟಿ ಯಾವತ್ತು ಬರಲ್ಲ. ಅವತ್ತು ಹೊರಗೆ ನಾನು ಹೆಂಡತಿ ಇದು ಬಂದೇನೆ ಇಲ್ಲ, ಅಡಿಗೆ ಮಾಡೋದು ಮತ್ತು ಉಪವಾಸ ಕುಂತೇನು. ಇನ್ನು ಅವ್ ಬದುಕ್ತಾನೋ ಇಲ್ಲೋ ಅನ್ನೋದೇ ಗ್ಯಾರಂಟಿ ಇಲ್ಲ. ನಡಿ ಇವತ್ತಿದ್ದು ಯಾವ ನಾನು ಜಿನಗೊಂಡ ಅನ್ನುವಂತ ಒಬ್ಬ ಯಜಮಾನ ಅಲಾರ್ವಾಡದಿಂದ ಕುಡ್ಚಿ ಶಾಲೆ ಬರ್ಬೇಕಾದ್ರೆ ಹಾಳಿ ಮೇಲೆ ಹಿಂಗ ನಡ್ಕೊಂಡು ಬರ್ಬೇಕು. ಮಳೆ ಬಂತಂದ್ರೆ ಲಾಡಿ ಒಳಗ ಅಲ್ಲಿಂದ ಅಲ್ಲಿಗೆ ಕಾಲು ಜಿಗಿಸಿಟ್ಟು ಬರ್ಬೇಕು. ಇವತ್ತು ನಿಮ್ಮ ಮಕ್ಕಳು ಇಲ್ಲೇ ಅದಾವ, ಇಲ್ಲೇ ಬಾಜುಕಿನ ಸಾಲಿ ಹೋಗಂತಂದ್ರೆ ಅಳ್ತಾವ, ತಪ್ಪಿಸ್ಕೊಂಡು ಎಲ್ಲರೂ ಹೋಗ್ತಾವ. ಆದ್ರೆ ಹಿಂಗ್ ಮಾಡ್ಕೊಂಡು ಬಂದಂತ ಆ ಬಡ ಹುಡುಗ ದಿನನಿತ್ಯ ಶಾಲೆಯೊಳಗೆ ಪಾಠ ಕೇಳಬೇಕು, ಪುಸ್ತಕಗಳನ್ನು ಓದಬೇಕು. ಆ ಶಾಲೆಯೊಳಗೆ ಒಬ್ಬ ಹಿರೇಮಠ ಅನ್ನುವಂತ ಒಬ್ಬ ಮಾಸ್ತರ್ ಇದ್ರು. ಎಲ್ಲಿ? ಬಸವನ ಕುರ್ಚಿಯೊಳಗೆ ಹಿರೇಮಠ ಅನ್ನುವಂತ ಮಾಸ್ಟರ್ ಇದ್ದಾಗ ಆ ಜಿನಗೊಂಡ ಅನ್ನುವಂತ ಹುಡುಗ ಕೇಳ್ತಾನೆ, ಗುರುಗಳ ನನಗೊಂದು ಏನಾದ್ರೂ ಮಾರ್ಗದರ್ಶನ ಮಾಡ್ಬೇಕು ನೀವು ಅಂತ ಕೇಳಿದಾಗ ಆ ಹಿರೇಮಠ ಗುರುಗಳು ಹೇಳ್ತಾರೆ, ನೋಡಪ್ಪ, ನಿನ್ನ ಜೀವನದೊಳಗೆ ನೀನು ಏನು ಸಾಧನೆ ಮಾಡ್ತೀಯಲ್ಲ, ಆ ಸಾಧನೆಯ ಅರ್ಧ ಭಾಗವನ್ನ ಸಮಾಜಕ್ಕೆ ಕೊಡು, ನೀನು ಸಮಾಜದ ಋಣ ಬಹಳ ತಿಳಿಸೋದೈತೆ ಅಂತಂದಾಗ ಹಂಗ ಮಾಡ್ತೀನಿ ಅಂದ ಆ ಹುಡುಗ ಓದಿದ, SLC ಪಾಸ್ ಆದ, PUC ಪಾಸ್ ಆದ, ಡಿಪ್ಲೊಮಾ ಪಾಸ್ ಆದ, ಡಿಪ್ಲೊಮಾದಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆದ. ಯಾವ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಬಳ್ಳಿ ಒಳಗೆ ಸೇರ್ತಾನೆ, ಅಲ್ಲೂ ನಂಬರ್ ಹಚ್ಚಿ ಪಾಸ್ ಆದ. ಪುನಾದೊಳಗೆ ದೊಡ್ಡ ಕಂಪನಿಯನ್ನು ತೆಗಿತಾನೆ.
ಅಲ್ಲಿ ತೆಗೆದು ಅಲ್ಲಿ 4-6 ಜನ ಕೂಡಿಕೊಂಡು ಎಲ್ಲ ಆದ್ಮೇಲೆ ಇನ್ನೆಲ್ಲ ಹೊರ ರಾಜ್ಯಗಳಲ್ಲಿ ಸೇವೆ ಮಾಡೋದು ಬೇಡ, ಗುರು ಪದವೇ ಮೊದಲು ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿರುತ್ತೆ. ಏನು ಮಡಿಕೆಯ ಮಾಡುವಡೆ ಮಣ್ಣೆ ಗಡಿಗೆ ಮಾಡ್ಬೇಕಂದ್ರೆ ಮಣ್ಣು ಬೇಕು, ಒಡವೆಗಳು ಬೇಕು ಅಂತಂದ್ರೆ ಬಂಗಾರ ಬೇಕು. ಶಿವ ಪದವನ್ನು ಅರಿಬೇಕಾದ್ರೆ, ದೇವನ ಕೃಪೆಗೆ ನಾವೆಲ್ಲ ಪಾತ್ರ ಆಗ್ಬೇಕಾಗಿತ್ತಂದ್ರೆ, ದೇವನ ಒಲುಮೆ ನಮಗೆ ಆಗ್ಬೇಕಾಗಿತ್ತಂದ್ರೆ, ದೇವನ ಆಶೀರ್ವಾದ ಹರಿಕೆ ನಮ್ಮದಾಗಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಂದ್ರೆ ಗುರು ಬೇಕು. ಗುರುವಿನ ಕೃಪೆ ಇಲ್ಲದೆ ಇನ್ಯಾವುದು ಆಗುವುದಿಲ್ಲ ಅನ್ನುವಂತ ಮಾತನ್ನ ಬಸವಣ್ಣನವರು ಹೇಳ್ತಾರೆ. ಇನ್ನೊಬ್ಬ ಕವಿ ಬಹಳ ಚೆನ್ನಾಗಿ ಗುರುವಿನ ಬಗ್ಗೆ ಹಾಡನ್ನು ಹೇಳ್ತಾರೆ, ನೋಡೋಣ. ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಕೇಳಿ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ಕರುಣಾಮಯ ಗುರು ಪ್ರೇಮಾಮಯ, ಪರಮ ಸ್ವರೂಪನು ತಾನಂತೆ ಹರಿಯಲು ಭಕ್ತಿ ಬೇಕಂತೆ, ಬಲಿದರೆ ಪಾವನ ನವನಂತೆ ಸಂಸಾರದ ಭಯ ಅವ ಇಲ್ಲಂತೆ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ಗುರುವಿಗೆ ಸಮನಾಗಿರುವಂತೆ ಗುರು ಪಾದವನಂಬಿರಬೇಕಂತೆ, ದೃಢತೆಯು ತನಗಿರಬೇಕಂತೆ, ಧೃತಿ ಜಡತೆ ತಾನಿರಬೇಕಂತೆ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ಶರಣಾಗತರನ್ನು ಕಾಯುವನು, ಪರಮಾನಂದವನುಲಿಸುವನು, ನಿಜ ಭಕ್ತಿಗೆ ಗುರು ತಲೆ ಆಗುವನು, ಭವ ಜಲದಿಯ ದಾಟಿ ಕಾಯುವನು, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. 8 ಉಮೇಕರು ಸಾಕಿಷ್ಟೆಲ್ಲ ಹೇಳಬೇಕು, ಯಾಕಂದ್ರೆ ಪ್ರಮುಖ ಪೂಜ್ಯರು ಬಂದಾರೆ, ಅವರ ಆಶೀರ್ವಚನ ಆಗಬೇಕು. ಯಾರಿಗೆ ಗುರು ಅಂತಂದ್ರೆ ದಯೆ ಇದ್ದವರು ಮಾತ್ರ ಗುರು, ದಯೆ ಇದ್ದವರು ಮಾತ್ರ ಗುರು. ಅಂಥವರ ದರ್ಶನ ಮಾಡ್ಕೊಳ್ಬೇಕು, ಅಂಥವರ ದರ್ಶನ ಮಾಡ್ಕೊಳ್ಬೇಕು. ಬ್ರಹ್ಮ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದಯಾನಂದ ಸರಸ್ವತಿಯವರು, ಅವರಿಗೆ 10 ಜನ ವಿದ್ಯಾರ್ಥಿಗಳು ಗುರುಕುಲದೊಳಗೆ ಈಗಿನ ಮುಂದೆ ಕುತ್ಕೊಳ್ತಿದ್ರು, ದಿನನಿತ್ಯ ಪಾಠವನ್ನು ಮಾಡ್ತಾ ಇದ್ರು. ವೇದ ಆಗಮ ಉಪನಿಷತ್ತುಗಳ ಕುರಿತು ಆ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ರು. ಹೀಗೆ ಇರಬೇಕಾದ್ರೆ ಆ ಗುರುಗಳ ಮೇಲೆ ದ್ವೇಷ ಇಟ್ಟುಕೊಂಡಂತವ, ವೈರತ್ವವನ್ನು ಇಟ್ಟುಕೊಂಡಂತವ ಒಬ್ಬ ಹುಡುಗನನ್ನು ಬಳಕೆ ಮಾಡಿಕೊಂಡು ಆ ಗುರುಗಳನ್ನು ಕೊಂದು ಬಿಡಬೇಕು ಅಂತಿಕೊಂಡು ಆ ಗುರುಗಳು ಊಟ ಮಾಡುವ ಆ ಪ್ರಸಾದಗಳ ವಿಷ ಬೆರೆಸಿಕೊಡ್ತಾರೆ. ವಿಷ ಬೆರೆಸಿಕೊಟ್ಟಂತ ಸಂದರ್ಭದೊಳಗ ಆ ಪ್ರಸಾದವನ್ನ ತೆಗೆದುಕೊಳ್ತಾರೆ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಅವರ ಪ್ರಸಾದವನ್ನು ತೆಗೆದುಕೊಂಡ ಕೆಲವೇ ಸಮಯದೊಳಗ ಅವರ ವಾಂತಿ ಬೇದಿ ಎರಡೂ ಏಕಕಾಲ ಚಾಲು ಆಗ್ತದೆ. ನಾನು ಮತ್ತೆ ಹೇಳ್ತೀನಿ, ಏನಂತೇಳಿ ಗುರು ದರ್ಶನವಾಗಬೇಕಾದರೆ ಮನಸ್ಸು ನಿಶ್ಚಲವಾಗಿರಬೇಕು, ಮನಸ್ಸು ಒಂದು ಕಡೆ ನಿಂತಿರಬೇಕು, ಆ ಕಡೆ ಈ ಕಡೆ ನೋಡಬಾರದು ಅನ್ನುವಂತ ಮಾತನ್ನು ಹೇಳಿಲ್ಲ. ಸರ್ ಇಲ್ಲ, ನಾವು ಊರಿಗೆ ಪ್ರವಚನ ಹಿಂಗ 1 ನಿಮಿಷ ಕೂಡ ಅಂತಿರ್ತಾರೆ.
ಮತ್ತ ಮಾತಾಡ್ತೀನಿ ಮತ್ತೆ ಹಿಂಗೆ ಅಂತಿತ್ತು. ಅದು ಮತ್ತೆ ಬಿಟ್ಟು ಹಿಂಗೆ ಒಂದು 10 ಸಲ 11 ಸಲ ಸಾಕು ನನ್ನ ಮಾತುಗಳು ಅಂತೇಳಿ ಹಿಂಗೆ ಕೈ ಮಾಡಿ ಆಮೇಲೆ ಮುಂದೆ ಬೈಯಂಗಿಲ್ಲ. ನಾ ಏನ್ ಹೇಳಕತ್ತಿದ್ದಿ, ದಯಾನಂದ ಸರಸ್ವತಿ ಅವರಿಗೆ ಒಬ್ಬ ಹುಡುಗ ಅವರ ಕೈಯೊಳಗೆ ಕಲಿಯುವಂತ ಹುಡುಗ ಯಾರೋ ಕೊಡುವಂತ ಹಣದ ಆಸೆಗಾಗಿ ವಿಷ ಬೆರೆಸಿದ ಅನ್ನವನ್ನ ಅವ್ರಿಗೆ ಎಡೆ ಮಾಡ್ತಾರೆ. ಗುರುಗಳು ಊಟ ಮಾಡ್ತಾರೆ, ವಾಂತಿ ಭೇದಿ ಪ್ರಾರಂಭ ಆಗ್ತಾರೆ, ಸಾಯುವ ಸ್ಥಿತಿಯಲ್ಲಿ ದಯಾನಂದ ಸರಸ್ವತಿ ಎಲ್ಲ ವೈದ್ಯರು ಬರ್ತಾರೆ, ಔಷಧಿಯನ್ನು ಕೊಡ್ತಾರೆ, ವಿಷಯವನ್ನ ಬೇರ್ಪಡಿಸುವ ಪ್ರಯತ್ನ ಮಾಡ್ತಾರೆ ದೇಹದಿಂದ. ಈಗೆಲ್ಲ ನಡೆದು 1-2 ಗಂಟೆಗಳ ಕಾಲ ಆದ್ಮೇಲೆ ವಾಂತಿ ಆಗಿ 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 ಕೊನೆಗೆ ಸುಸ್ತಾಗಿ ನಿದ್ದೆ ಹೋಗ್ತಾರೆ ದಯಾನಂದ ಸರಸ್ವತಿ. ಈ ಉಳಿದ ಹುಡುಗರೆಲ್ಲ ಯೋಚನೆ ಮಾಡ್ತಿದ್ರು, ಎಂದೂ ನಮ್ಮ ಗುರುಗಳಿಗೆ ಇಂಥ ಸ್ಥಿತಿ ಬಂದಿರಲಿಲ್ಲ, ನಮ್ಮ ಗುರುಗಳಿಗೆ ಇಂಥ ನೋವು ಬಂದಿರಲಿಲ್ಲ, ಕಷ್ಟ ಬಂದಿರಲಿಲ್ಲ, ನಮ್ಮ ಗುರುಗಳಿಗೆ ಇವತ್ತು ಹಿಂಗೆ ಯಾಕೆ ಆಯ್ತು ಅಂತೇಳಿ ಎಲ್ಲ ಹುಡುಗರು ಚಿಂತನೆಗಳಿಗಾಗಿ ಯಾಕೆ ಆಯ್ತು ಅಂತೇಳಿ ಕಾರಣ ಹುಡುಗಕ್ಕೆ ಹೋದಾಗ ಈ ಹುಡುಗ ವಿಷ ಹಾಕಿದ್ದು ಗೊತ್ತಾಗ್ತದೆ. ಗುರುಗಳು ಈಗಲೇ ಒಂದು ಮಚ್ಚನಲ್ಲಿ ಮಕ್ಕಳಿದ್ರು ಮುಂದೆ ನೀನು ಕಂಬ ಇತ್ತು, ಆ ಹುಡುಗನ ವಿಷ ಹಾಕಿದ್ರು, ಹುಡುಗನ ಕಂಬಕ್ಕೆ ಕಟ್ಟಿ ಹಾಕಿದ್ರು. ಕಂಬಕ್ಕೆ ಕಟ್ಟಿ ಹಾಕಿದ್ರು 2-3 ಗಂಟೆಗಳಾದ ಮೇಲೆ ಸುಸ್ತಾಗಿರುವಂತ ನಿದ್ರೆಯಿಂದ ಎಚ್ಚೆತ್ತುಕೊಂಡು ದಯಾನಂದ ಸರಸ್ವತಿ ಕಣ್ಣು ಬಿಡ್ತಿದ್ದಾರೆ. ಆ ಎದುರುಗಡೆ ಕಟ್ಟಿರ್ತಕ್ಕಂಥ ಹುಡುಗನ ಮುಖ ಕಾಣ್ತದೆ. ಆ ಎಲ್ಲ ಹುಡುಗನ ಕರ್ಕಿರ್ತಾರೆ ದಯಾನಂದ ಸರಸ್ವತಿ. ಯಾಕಪ್ಪ ಆ ಹುಡುಗನ ಹಂಗೆ ಕಟ್ಟಿದ್ದೀರ? ಎಲ್ಲ ಬದಲಾಗಿ ಅಪ್ಪನ ಆಸ್ತಿಯೊಳಗ ಹೊಲದೊಳಗ ದೊಡ್ಡ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ. ಇವತ್ತು 3-4 ಸಾವಿರ ಹುಡುಗರು ಓದ್ತಾರೆ. ಇದು ಯಾರ ಪ್ರತಿಫಲ ಅಂದ್ರೆ ಹಿರೇಮಠ ಅನ್ನುವಂತ ಒಬ್ಬ ಗುರುಗಳು ಹೇಳಿದ ಮಾತಿನ ಪ್ರತಿಫಲ. ಗುರುದರ್ಶನ ಅಂದ್ರೆ ಇದು ಒಂದು ಗುರುವಿನ ಒಂದು ಮಾತಿನೊಳಗೆ ಇಂಥ ವಿಕಾಸ ಆಗಿದೆ. ಇಂಥ ನೋಡಿ ಎಂತ ಒಂದು ತಾಕತ್ತಿದೆ ಗುರು ಒಂದು ಮಾತು. ಅದು ಗುರುದರ್ಶನ ಅಂದ್ರೆ. ಗುರುದರ್ಶನ ಅಂದ್ರೆ ಏನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಗುರುದರ್ಶನ ಅಂದ್ರೆ ಮನೆಗೆ ಬರೋದು ಅಲ್ಲ, ಹಾಂಗಳು ಅವ್ರು ಊಟ ಮಾಡಿಸಿ ಮ್ಯಾಲ ಒಂದು ನಡೆದಂತ ಒಂದು ಎಂಟಳೆ ಕೊಡೋದು ಅಲ್ಲ. ನಾವೆಲ್ಲ ಅಂದ ಮಾಡ್ತೀವಿ, ಹರಕೊಂಡ ಕೊಡೋದನ್ನ ಸ್ವಾಮಿಗಳು ಕರೆದು ಪಾಪ ಅದೇನೋ ಬಾಡುವ ಕೊಡ್ತಾರೆ ಅಂತ ತಿಳ್ಕೊಂಡು ಬೆಳಗ್ಗಿಂದ ಉಪವಾಸ ಬೀರು ಕೊಡ್ತಾರೆ. ಒಂದು ಕಾಲ ಹೋಗೋದು ಕೊಡ್ತಾರ, ಮಡಿಚಿಕಾಯಿ ಮುಂದೆ ಅಂಗಡಿಯಾಗಿ ತೆಗೆದು ಇಂಥ ಕಾರ್ಯಕ್ಕೆ ಗುರುದರ್ಶನ ಯಾವಾಗ ಆಗ್ತದೆ? ಇಂಥವರಿಗೆ ಗುರುಗಳ ಕೃಪೆ ಯಾವಾಗ ಆಗ್ತದ? ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು. ಗುರುದರ್ಶನ ಅಂದ್ರೆ ಅಲ್ಲ, ಅದು ಸಾಮಾನ್ಯವಾಗಿರ್ತಕ್ಕಂಥದ್ದು ಅಲ್ಲ. ಅದು ಗುರುವಿನ ಕೃಪೆ ಆಗಬೇಕಾಗಿತ್ತಂದ್ರೆ ನಾವೆಲ್ಲ ನಮ್ಮ ಅಂತರಂಗವನ್ನು ಶುದ್ಧ ಮಾಡಿಕೊಳ್ಬೇಕು. ಅಂತರಂಗದಲ್ಲಿ ಹುದುಗಿರುವಂತ ಎಲ್ಲಾ ಅವಗುಣಗಳನ್ನು ಅಳೆದು ಹಾಕಿ ಶಿವಗುಣಗಳನ್ನು ಸ್ಥಾಪಿಸಿಕೊಂಡಾಗ ಸದ್ಗುರುವಿನ ಕೃಪೆ ಆಯ್ತಂದ್ರೆ ಅವಾಗ ಗುರುದರ್ಶನ ಆಗ್ತದೆ. ಗುರುದರ್ಶನ ಅಂದ್ರೆ ಏನು? ಒಬ್ಬವ ತನ್ನ ಮಗಳು ಮದುವೆ ಮಾಡಕತ್ತಿದ್ದ. ಮದುವೆ ಮಾಡುವ ಸಂದರ್ಭದೊಳಗೆ ರಾತ್ರಿ ಹಾಕಿದ. ಅವಳಿಗೆ ನೋಡ್ಕೊಂಡು ಹೋದ್ರೆ ಎಲ್ಲ ಆಯ್ತು, ಏನೆಲ್ಲ ಆಯ್ತು, ಮದುವೆ ಮಾಡೋ ತಾರೀಕು ಬಂತು, ಎಲ್ಲವೂ ಆಯ್ತು. ಇನ್ನೇನು ಮದುವೆ ಮಾಡ್ಬೇಕು ಅನ್ನುವಂತ ಸಂದರ್ಭದೊಳಗ ಆ ಅಳಿಯನಿಗೆ ಮದುವೆಗೆ ಆ ಹುಡುಗಿಗೆ ಏನಾರ ಒಂದಿಷ್ಟು ಬಂಗಾರ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ತಿಳ್ಕೊಂಡು ಯೋಚನೆಯನ್ನ ಮಾಡುವ ಸಂದರ್ಭದೊಳಗೆ ಏನಾಗ್ತದ ಅಂತಂದ್ರೆ, ಈ ಕಡೆ ನೋಡಿ ನಾ ಹಿಂದೆ ನಿಮ್ಮ ಮನಸ್ಸು ಹಿಂಗಿದ್ದಾಗ ಗುರುದರ್ಶನ ಆಗುವುದಿಲ್ಲ. ಈಗ ದಾರಿ ಹೋಗೋಣ ಬರೋಣ ನೋಡ್ಕೋತ ಕುಂತಾಗ ಗುರುದರ್ಶನ ಆಗುವುದಿಲ್ಲ. ದಾರಿ ಹೋಗೋಣ ನೋಡೋವಾಗ ಆಗುದಿಲ್ಲ. ದಾರಿ ತೋರಿಸುವ ಗುರುವಿನ ಕಡೆಗೆ ಮುಖ ಮಾಡಿದ್ರೆ ಮಾತ್ರ ಗುರುದರ್ಶನವಾಗ್ತದ. ಪರಮ ಪೂಜ್ಯ ದೊಡ್ಡವಾದ ಪೂಜ್ಯರು ಬರ್ತಾರೆ, ಜೋರಾದ ಚಪ್ಪಾಳೆಯಿಂದ ಚಪ್ಪಾಳೆ ತಟ್ಟರೆ ಅದು ಮುಂದಿನ ವರ್ಷ ಬದಲಾಗಿ ಬರ್ತಾರೆ. ಯಾರು ಏನ್ ಮಾಡ್ತೀವಿ ನೋಡ್ರ ಇಲ್ಲ ಏನ್ ಹೇಳ್ತಿದ್ರಲ್ಲ ಮದ್ವೆ ಮಾಡ್ಬೇಕಾಗಿ ಫಿಕ್ಸ್ ಮಾಡಿದ, ಎಲ್ಲ ಆಯ್ತು, ರೊಕ್ಕ ಬೇಕಾಗಿತ್ತು, ಮನ್ಯಾಗ ರೊಕ್ಕ ಇಲ್ಲ, ಮಗಳನ್ನ ಕೊಟ್ಟು ಮಾತಾಡಿ ಎಲ್ಲ ಮುಗಿಸ್ಯಾನ, ಮದುವೆ ರೊಕ್ಕ ಬೇಕಾಗಿತ್ತು. ಏನ್ ಮಾಡೋದು ಅಂತ ತಿಳ್ಕೊಂಡು ವಿಚಾರ ಮಾಡ್ಬೇಕಾದ್ರೆ
ಶರಣ ಸಂಪರ್ಕಕ್ಕೆ ಹೋದ್ರೆ ಏನೆಲ್ಲ ಕೊಡ್ತಾನ ಅಂತ ತಿಳ್ಕೊಂಡು ಬೇಡಿದವರಿಗೆಲ್ಲ ಬೇಡಿದ್ರೆ ಕೊಡ್ತಾನೆ, ಕಾಮಿಸಿದ್ರೆ ಕೊಡ್ತಾನೆ, ಚಿಂತನೆ ಮಾಡಿದ್ದೆಲ್ಲ ಕೊಡ್ತಾನೆ. ಕಾಮಧೇನು ಕಲ್ಪವೃಕ್ಷವಾಗಿ ಏನೆಲ್ಲವನ್ನು ಕೊಡುವಂತ. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ದೊಡ್ಡವಾಡ ಶ್ರೀ ಜಡಿಸಿದ್ದೇಶ್ವರ ಮಹಾಸ್ವಾಮೀಜಿ, ಹೊನ್ಯಾಳ ಶ್ರೀಗಳು ಆದ ಬಸವರಾಜ ದೇವರು, ಕುಮಾರಿ ಶಂಭಾವಿ ಹಿರೇಮಠ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರಹೊಳಿ, ಮುಖಂಡ ಬಸನಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಲಿಸಾಬ್ ತೇಲಗಡೆ, ಮಂಜು ಸಾಧನವರ್, ಸಂಗಪ್ಪ ಪಿಶಣ್ಣವರ್, ಶಿವಾನಂದ ಹಿರೇಮಠ, ವಿರೂಪಾಕ್ಷಯ್ಯ ಗುಂಡಕಲ್ ಮಠ, ಸೋಮನಗೌಡ ಪಾಟೀಲ್ ಸೇರಿ ಎಲ್ಲ ಗಣ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನಿವೃತ್ತಿಯಾದ ಗೌರವಾನ್ವಿತರ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜರು ಕೂಡ ಗೌರವದ ನುಡಿಗಳನ್ನು ಆಡಿ 5 ವರ್ಷದ ನಂತರ ನನಗೆ ಈ ಒಂದು ವೇದಿಕೆ ಸಿಕ್ತು. ವಿಶೇಷವಾಗಿ ಏನೋ ದೇವರೇ ಇದಾಗಿತ್ತು ಅಂತ ಕಾಣಿಸುತ್ತೆ. ವಿಶೇಷವಾಗಿ 5 ವರ್ಷದ ಹಿಂದೆಗಡೆ ಈ ಗುಡಿನ ಕಟ್ಟಿದ್ದೀರ. ಹಾಗಾಗಿ ನಿಮ್ಮೆಲ್ಲ ಕಮಿಟಿಯವ್ರಿಗೆ ಮತ್ತೆ ಎಲ್ಲ ಯಾಕಪ್ಪ ಅಂತಂದ್ರೆ ಈ ದೇವಸ್ಥಾನ ಕಟ್ಟೋದಕ್ಕೆ ಪ್ರತಿಯೊಬ್ಬರು ಸಹ ಶ್ರಮ ಇದೆ. ತನು ಮನಧನ 1 ರೂಪಾಯಿಯಿಂದ ಹಿಡಿದು ಲಕ್ಷಗಳ ಗಟ್ಟಿಗೆ ಇದೆ. ಇದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಟ್ರಸ್ಟ್ ಕಮಿಟಿಯವರ ಶ್ರಮ ಇದೆ. ಒಂದು ರೀತಿ ಆಡಳಿತಾತ್ಮಕವಾಗಿ, ಸಂಘಟನಾತ್ಮಕವಾಗಿ ಒಂದು ರೀತಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಇವರೆಲ್ಲರೂ ಸಹ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಬಂಧುಗಳೇ, ಈಗ ಟೈಮ್ ಆಗಿದೆ. ಸ್ವಾಮೀಜಿ ಬೇರೆ ಆಶೀರ್ವಾದ ಮಾಡಿಬಿಟ್ಟವ್ರೆ. ಈಗ ಮಾಡೋದು ಸಹ ಜಾಸ್ತಿ ಮಾತಾಡೋದು ತಪ್ಪು. ಒಬ್ಬ ಪತ್ರಕರ್ತನಾಗಿ ಹೇಳೋದಾದ್ರೆ ಗುರು ದರ್ಪಣ ಅಂತಕ್ಕಂಥ ಒಂದು ರೀತಿ ಇವತ್ತು ಕಾರ್ಯಕ್ರಮ ವಿಶೇಷವಾಗಿ ಮಾನ್ಯ ಮೃತ್ಯುಂಜಯ ಸ್ವಾಮೀಜಿಯವರು ಮೃತ್ಯುಂಜಯ ಮಠ ಸ್ವಾಮಿಗಳು ನಾನು ನೋಡಿದಂಗೆ ಸುಮಾರು ದೇವಲಾಪುರದಲ್ಲೇನೋ ತಾವು ಸೇವೆ ಸಲ್ಲಿಸಿದ್ರು. ನಾನು ಸುಮಾರು 2014-15ರಲ್ಲಿ ನಾನು ಬಂದಾಗ ಒಂದ್ಸತಿ ದೇವಲಾಪುರದ ಒಂದು ಕುಡಿಯ ನೀರಿಗೆ ಭೇಟಿ ಕೊಟ್ಟಿದ್ದೆ. ಅಂತ ಸಂದರ್ಭದಲ್ಲಿ ಗುರುಗಳು ಶಾಲೆಗೆ ನಾನು ಭೇಟಿ ಕೊಟ್ಟಿದ್ದೆ. ಮಕ್ಕಳಿಗೆ ಒಂದು ರೀತಿ ಜ್ಞಾನೋದಯದ ಜೊತೆಗೆ ಸಾಕಷ್ಟು ಒಂದು ರೀತಿ ಶಿಕ್ಷಕರುಗಳು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಸುಸ್ತಾಗ್ಬಿಡ್ತಾರೆ. ಅದ್ರ ಜೊತೆಗೆ ತನ್ನ ಕುಟುಂಬದ ಪರಿಸ್ಥಿತಿ ಬಗ್ಗೆ ಇಂಥದ್ರ ಜೊತೆಗೆ ಬೆಳಿಗ್ಗೆಯಿಂದ ಏನು ಸಾಯಂಕಾಲದವರೆಗೂ ಮಕ್ಕಳಿಗೆ ಜ್ಞಾನೋದಯ ಒಂದು ರೀತಿ ಜ್ಞಾನವನ್ನ ಒಂದು ರೀತಿ ಬೋಧನೆ ಮಾಡಿ ಇಂತಹ ಸಂದರ್ಭದಲ್ಲಿ ಆಯಾ ಒಂದು ಪ್ರತಿ ಈ ಕಡೆ ಭಾಗದ ವಿಶೇಷವಾಗಿ ಕಿತ್ತೂರು, ಖಾನಾಪುರ ಮತ್ತೆ ಈ ಕಡೆ ಭಾಗದಲ್ಲಿ ಆಧ್ಯಾತ್ಮಿಕ ಪ್ರವಚನಕಾರರಲ್ಲಿ ಅತ್ಯಂತ ಪ್ರಮುಖರಂದ್ರೆ ಇವರೇ ನಮ್ಮ ಪೂಜ್ಯ ಮೃತ್ಯುಂಜಯ ಹಿರೇಮಠ ಸ್ವಾಮಿಗಳು. ದಯವಿಟ್ಟು ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಬರುತ್ತೆ. ಯಾಕಪ್ಪ ಅಂತಂದ್ರೆ ತನ್ನ ಕೆಲಸದ ಜೊತೆಗೆ ಆಧ್ಯಾತ್ಮಿಕ ಒಂದು ರೀತಿ, ಯಾಕಪ್ಪ ಅಂತಂದ್ರೆ ಈಗಿನ ಯುವ ಪೀಳಿಗೆಗೆ ಒಂದು ರೀತಿ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣ ಅತ್ಯಂತ ಇಂಪಾರ್ಟೆಂಟ್. ಒಂದು ರೀತಿ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಶಿಕ್ಷಣ ಇಂಥದ್ರಲ್ಲಿ ಪೂಜ್ಯ ಗುರುಗಳು ವಿಶೇಷವಾಗಿ ಯಾರು ಮಾಡುವುದಿಲ್ಲ. ಸಾಕಷ್ಟು ಜನ ಒಂದು ರೀತಿ ಸ್ವಯಂ ಘೋಷಿತ ಮಾಡಿದ್ರು, ಆಯ್ತಾ, ತಮ್ಮ ಜ್ಞಾನ ಒಂದು ರೀತಿ ಶಿಕ್ಷಕ ವೃತ್ತಿ ಜೊತೆಗೆ ಸಾಕಷ್ಟು ಮಾಡಿದ್ರು, ಆದ್ರೆ ಯಾರು ಇದಾಗಿಲ್ಲ. ಆದರೆ ನಿಜವಾಗೂ ವಾಸ್ತವ ಸ್ಥಿತಿಗೆ ಹತ್ತಿರವಾಗಿ ಮತ್ತೆ ಸಾಕಷ್ಟು ಒಂದು ರೀತಿ ಪರಿಣಾಮಕಾರಿಯಾಗಿ ಸಾಕಷ್ಟು ಪ್ರಭಾವ ಬೀರ್ತಿರ್ತಕ್ಕಂಥ ಒಬ್ಬ ಸ್ವಾಮೀಜಿ ಇದ್ರೆ ಅವರೇ ನಮ್ಮ ಮೃತ್ಯುಂಜಯ ಹಿರೇಮಠ ಸ್ವಾಮಿಗಳು. ಅವರು ಸಹ ವಂದನೆ ಸಲ್ಲಿಸುತ್ತಾ ಮತ್ತೆ ನಮ್ಮ ಕಮ್ಮಾರ್ ಗುರುಗಳು ವಿಶೇಷವಾಗಿ ಅವರು ಸಹ ಮೊದಲೇ ರಜಾ ಬಂದಿದೆ. ಅವರು ಪಾಪ ರಿಟೈರ್ಡ್ ಆಗ್ತಾ ಇದ್ದಾರೆ. ಸಾಕಷ್ಟು ಒಂದು ರೀತಿ ಸೇವೆ ಸಲ್ಲಿಸಿದ್ರು. ಐ ಥಿಂಕ್ ಖಾನಾಪುರದಲ್ಲಿ ಹಿಡ್ಕಲ್ಲ, ಖಾನಾಪುರದಲ್ಲಿ ಗಣೇಬೈ, ಖಾನಾಪುರದಲ್ಲಿ ಗಣಬೈಲಿದ್ದಾಗ ಭೇಟಿ ಕೊಟ್ಟಿದೆ. ಅಲ್ಲಿ ಭೇಟಿಯಾದ್ರು. ಅನಂತರ ನಮ್ಮೂರಿಗೂ ಸಹ ಬಂದು ಹಿಂದಿ ಶಿಕ್ಷಕ ಇಲ್ಲಿ ಬಂದು ಇದಾಗ್ತಾರೆ. ಇವರು ಸಹ ಒಂದು ರೀತಿ ಮಕ್ಕಳಿಗೆ ಇವರ ಅವಧಿಯಲ್ಲಿ ಸಾಕಷ್ಟು ಒಂದು ರೀತಿ SLC ಮಕ್ಕಳುಗಳು ಪರಿಣಾಮಕಾರಿಯಾಗಿ ಒಂದು ರೀತಿ ಸಾಕಷ್ಟು ಒಂದು ರೀತಿ ಫಲಿತಾಂಶ ಹೆಚ್ಚಳವಾಗಿದೆ. ಅವ್ರಿಗೂ ಸಹ ನಾನು ಹೃದಯಪೂರ್ವಕ ವೀರಾಪುರ ವಿಷಯ. ಇನ್ನು ಕಾರ್ಯಕ್ರಮ ನಿರೂಪಣೆ ಶಿಕ್ಷಕ ಶಿವಯ್ಯ ಗುಂಡಕಲ್, ಶಿವಪ್ಪ ಮರಕಟ್ಟಿ, ಸೋಮು ಅಂಬಡಗಟ್ಟಿ ನಡೆಸಿಕೊಟ್ಟಿದ್ದಾರೆ. ಒಟ್ಟಾರೆ ಅರ್ಥಪೂರ್ಣವಾಗಿ ಗೌರವ ನಮನ ಸಲ್ಲಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.